ತಪಸ್ಸು ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ತಪಸ್ಸು ಹೌದು. ಯಾರಿಗೂ ಉದ್ವೇಗವಾಗದಂತೆ ನೀವು ಮಾತಾಡ್ತಾ ಇದ್ದೀರಿ ಅಂತಂದರೆ ತಪಸ್ಸು ಹೌದು. ಆದರೆ ಅಲ್ಲೊಂದು ಫಲದ ಆಕಾಂಕ್ಷೆ ಇದೆಯಾ, ಇದರಿಂದ ನನಗೆ ಇನ್ನೇನೋ ಆಗಬೇಕು ಅಂತಿದೆಯಾ, ಆಗ ಅದು ಸಾತ್ವಿಕ ತಪಸ್ಸಾಗೋದು. ಈ ರಾವಣನ ತಪಸ್ಸಿನಲ್ಲೇ ಬರುತ್ತೆ. ಎಷ್ಟು ಕಾಲ ತಪಸ್ಸು ಮಾಡಿದರೂ ಬ್ರಹ್ಮ ಪ್ರತ್ಯಕ್ಷ ಆಗದೇ ಇದ್ದಾಗ ತನ್ನ ಒಂದೊಂದೇ ತಲೆಯನ್ನು ಕತ್ತರಿಸಿ ಯಜ್ಞಕುಂಡಕ್ಕೆ ಹಾಕ್ತಾ ತಪಸ್ಸು ಮುಂದುವರಿಸ್ತಾನೆ. ಕೊನೆ ತಲೆ ಕತ್ತರಿಸೋ ಹೊತ್ತಿಗೆ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಅಂದರೆ ಇದೀಗೇನು ಅಂತ ಕೇಳಿದರೆ ಇದು ಪಕ್ಕ ಬ್ಲ್ಯಾಕ್ ಮೇಲ್. ದೇಹಕ್ಕೆ ಹಿಂಸೆ ಕೊಟ್ಕೊಂಡು, ಮನಸ್ಸಿಗೆ ಹಿಂಸೆ ಕೊಟ್ಕೊಂಡು ಒಂದು ಕೆಲಸ ಮಾಡಬೇಡ ಅಂತ. ಅಂದರೆ ಏನನ್ನು ಮಾಡ್ತೀಯೋ ಅದನ್ನು ಸಮಾಧಾನದಿಂದ, ಸಂತೃಪ್ತಿಯಿಂದ, ನೆಮ್ಮದಿಯಿಂದ ನಿನಗೆ ನೀನು ಖುಷಿ ಕೊಡೋ ಥರ ಮಾಡ್ಕೊ ಅಂತ. ಬಹಳ ಕಾಲ ನಿಲ್ಲೋಲ್ಲ ಅಂತ. ಬಹಳ ಕಾಲ ನಿಲ್ಲೋಲ್ಲ ಅಂದರೆ ಏನು ಅಂತಂದರೆ ನಾವು ಹಾಗೆ ಇಲ್ಲದೆ ಹಾಗೆ ತೋರಿಸ್ಕೊಳ್ತಾ ಇರ್ತೀವಲ್ಲ. ಎಷ್ಟೋ ಸಲ ಮುಖವಾಡ ಕಳಚಿ ಬಿಡುತ್ತೆ. ಮುಖವಾಡ ಯಾವುದೋ ಸಂದರ್ಭದಲ್ಲಿ ಕಳಚುತ್ತೆ. ಸಿಟ್ಟೇ ಬರಲ್ಲ ಅಂತ ತೋರಿಸ್ಕೊಳ್ತಾ ಇರ್ತೀವಿ. ಇವನ್ ನಗು ನಂಬೇಡ, ಅವನ ಮಾತು ನಂಬೇಡ, ಅವನು ಮೆತ್ತಗೆ ಮಾತಾಡ್ತಾನೆ, ಎಲ್ಲಿ ಕೊಯ್ತಾನೆ ಗೊತ್ತಾಗಲ್ಲ ಅಂತ ಒಂದು ಹೇಳ್ತಾ ಇರ್ತೀವಲ್ಲ, ಅದು ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮತ್ತೊಂದು ಸಲ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಸರ್ ನಿಮಗೆ ಸ್ವಾಗತ, ಒಂದು ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ತೆ. ನಾವು 17ನೇ ಅಧ್ಯಾಯದಲ್ಲಿದ್ದೀವಿ. ಶ್ರದ್ಧಾತ್ರಯ ವಿಭಾಗ ಯೋಗ. 3 ರೀತಿಯ ಶ್ರದ್ಧೆಗಳು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ದಾನ, ಇನ್ನೊಂದು ತಪಸ್ಸು ಮತ್ತು ಇನ್ನೊಂದು ಯಜ್ಞ. ಈ 3 ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ 2 ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಮಾತಾಡಿದ್ವಿ. ತಪಸ್ಸಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಸರ್ ಹೇಳ್ತಾ ಇದ್ರು. ಇಲ್ಲಿ ನಮ್ಮ ಪ್ರೀ ಕನ್ಸೀವ್ಡ್ ನೋಷನ್ಸ್ ಅಂತ ನಾವೇನಂತೀವಿ ಅಂದರೆ, ನಾವು ಮುಂಚೆನೇ ನಾವು ಈ ಬಗ್ಗೆ ತಪಸ್ಸು ಅಂದರೆ ಹೀಗೆ, ಯಜ್ಞ ಅಂದರೆ ಹೀಗೆ ಅನ್ನೋದ್ರ ಬಗ್ಗೆ ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲವನ್ನೂ ಕೂಡ ಕೃಷ್ಣ ಹೊಡೆದು ಹಾಕ್ತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕೆಂದರೆ ತಪಸ್ಸು ಅಂದರೆ ನಾವೇನು ನಮಗೆ ಒಂದು ಇಮೇಜ್ ಬರುತ್ತಲ್ಲ ಹಿಂಗೆ ಕೂತ್ಕೊಂಡು, ಆ ಇಮೇಜ್ ಇಲ್ಲ ಇಲ್ಲಿ. ಯಜ್ಞದ ಬಗ್ಗೆ ಇರ್ಬೋದು, ಮತ್ತು ದಾನದ ಬಗ್ಗೆ ಇರ್ಬೋದು, ಮತ್ತು ತಪಸ್ಸಿನ ಬಗ್ಗೆ ಇರ್ಬೋದು. ಅದು ಒಂದು ಹೊಸ ವಿಚಾರ ಅಂತ ಹೇಳ್ತಾ, ಸೊ ತಪಸ್ಸಿನ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಸರ್ ಹೇಳ್ತಾರೆ. ತಪಸ್ಸಿನ ಬಗ್ಗೆ ಹೇಳೋದಕ್ಕೆ ಹೊರಟಾಗ ತಪಸ್ಸಿನ 3 ವಿಧ ಹೇಳ್ದ. ಅವನಿಲ್ಲಿ ಹೇಳೋದಕ್ಕೆ ಹೊರಟಿದ್ದು 3 ಶ್ರದ್ಧೆಗಳನ್ನು, ಅಂದರೆ ಸಾತ್ವಿಕ, ರಾಜಸ, ತಾಮಸ ಅಂತ ಈ 3ರಲ್ಲೂ ವಿಭಾಗ ಇದೆ ಅಂತ. ತಪಸ್ಸು, ದಾನ ಮತ್ತು ಯಜ್ಞಗಳಲ್ಲಿ ವಿಭಾಗ ಇದೆ ಅಂತ ಹೇಳೋಕ್ಕೆ ಹೊರಟವನು ಆ ನಡುವೆ ತಪಸ್ಸಿನ ವಿಷಯ ಬಂದಾಗ ತಪಸ್ಸು 3 ವಿಧ ಅಂತ ಹೇಳ್ದ. ಒಂದು ದೈಹಿಕ ತಪಸ್ಸು, ಇನ್ನೊಂದು ವಾಚಿಕ ತಪಸ್ಸು, ಇನ್ನೊಂದು ಮಾನಸಿಕ ತಪಸ್ಸು ಅಂತ. ಅಂದರೆ ಮನಸ್ಸಿನ ತಪಸ್ಸು ಯಾವುದು, ಮಾತಿನ ತಪಸ್ಸು ಯಾವುದು, ದೇಹ ಕಾಯಿಕ ತಪಸ್ಸು ಯಾವುದು ಅಂತ 3ಅನ್ನು ಅವನು ಹೇಳ್ದ. ಭಾಳ ವಿಭಿನ್ನವಾಗಿ ಇತ್ತು ಅದು. ಈ ಯಜ್ಞದಾನ ತಪಸ್ಸು ಅನ್ನೋದೇ ಹಿಂದಿನ ಸಂಚಿಕೆಗಳಲ್ಲೂ ನಾನು ಹೇಳಿದೆ. ಯಜ್ಞದಾನ ತಪಸ್ಸು ಅಂತ 3 ಏನಿದೆ, ಇದೇನೇ ಒಟ್ಟು ಬದುಕು ಅಂತಲೇ ಇರುವಂಥದ್ದು ಅಂತ. ಒಟ್ಟು ಬದುಕಿನ ಮೌಲ್ಯವೂ ಇದೆ, ಒಟ್ಟು ಬದುಕಿನ ಸ್ವರೂಪವೂ ಇದೆ ಅಂತ ಹೇಳ್ತಾ ಇರೋದು. ಇದರಲ್ಲೇ ಎಲ್ಲವೂ ಬಂದುಬಿಡ್ತು, ಇದಲ್ಲದ ಒಂದು ಬದುಕಿಲ್ಲ ಅಂತ. ಹಾಗಾಗಿ ಬದುಕು ಅಂದರೆ ಏನು ಅಂದರೆ ಯಜ್ಞದಾನ ತಪಸ್ಸು ಅಂತ. ಮತ್ತು ಇವರು ನೋಡುಗರು ಗಮನಿಸಬೇಕಾಗಿದ್ದು ನೀವು ಹೇಳಿರೋ ಅಂಶವನ್ನು ಏನಂದರೆ, ಯಜ್ಞದಾನ ತಪಸ್ಸು ಅಂತಂದ್ಕೊಳ್ಳೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಕಿತ್ತಾಕ್ಕೊಳ್ಳಿ, ಮೊದಲೇ ಬೇರೆ ಏನೋ ಬರ್ಕೊಂಡಿದ್ರೆ. ಇಲ್ಲಿ ಯಜ್ಞದಾನ ತಪಸ್ಸು ಅಂತ ಕೃಷ್ಣ ಏನು ಹೇಳ್ತಾ ಇದ್ದಾನೋ ಅದನ್ನು ಗಮನಿಸಿದಾಗ ಇಡೀ ಬದುಕು ಇದು ಅನ್ನೋದು ಗೊತ್ತಾಗತ್ತೆ. ಈ ತಪಸ್ಸಿನಲ್ಲಿ ಮತ್ತೆ ಸಾತ್ವಿಕ, ರಾಜಸ, ತಾಮಸ ಯಾವುದು ಅಂತ ಹೇಳ್ತಾನೆ. ಶ್ರದ್ಧೆಯ ಪರಯಾ ತಪಸ್ತತ್ ತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಈ ಸಾತ್ವಿಕ ತಪಸ್ಸು ಯಾವುದು ಅಂತ ಅಂದರೆ, ಈಗ ಅದು ಮಾನಸಿಕ ಇರಲಿ, ಅದು ವಾಚಿಕ ಇರಲಿ, ದೈಹಿಕ ಇರಲಿ, ಯಾವುದೇ ಥರದ ತಪಸ್ಸಾದರೂ ಅದು ಸಾತ್ವಿಕ ತಪಸ್ಸು ಅಂತ ಯಾವಾಗ ಕರೆಸಿಕೊಳ್ಳುತ್ತೆ ಅಂದರೆ ಅದರಲ್ಲಿ ಶ್ರದ್ಧೆ ಇರಬೇಕು ಅಂತ. ಅದು ಹೇಗೆ ಅಂದರೆ ಶ್ರದ್ಧೆಯ ಪರಯಾ ತಪ್ತಂ ಅಂತ, ಪರಮ ಶ್ರದ್ಧೆಯಿಂದ ಅಂತ, ಅತ್ಯಂತ ನಿಷ್ಠೆಯಿಂದ ಅಂತ. ಶ್ರದ್ಧೆ ಅನ್ನೋದಕ್ಕೆ ನಾವಿಲ್ಲಿ ನಿಷ್ಠೆ ಅಂತ ಅರ್ಥ ಮಾಡ್ಕೊಳ್ಬೋದು. ಅಂದರೆ ಪರಿಪೂರ್ಣವಾದ ನಂಬಿಕೆಯನ್ನು ಶ್ರದ್ಧೆ ಅಂತ ಒಂದು ವ್ಯಾಖ್ಯಾನಿಸ್ಬೋದು, ಸರಳವಾಗಿ ಹೇಳೋದು ಅಂತ. ಆದರೆ ಒಂದು ವಿಷಯದ ಬಗ್ಗೆ ಪರಿಪೂರ್ಣವಾದ ಒಂದು ನಂಬಿಕೆ ಇದ್ದರೆ ಅದೇ ಶ್ರದ್ಧೆ ಅಂತ. ಅದರಲ್ಲೂ ಒಂದು ಪರಮ ಶ್ರದ್ಧೆಯಿಂದ, ಪರಮ ನಂಬಿಕೆಯಿಂದ ಆ ತಪಸ್ಸನ್ನು ಮಾಡಬೇಕು. ಈ 3ರಲ್ಲೂ
ಅಲ್ಲಿ ಇನ್ನೊಂದು ಏನಿರಬೇಕು ಅಂದರೆ ಅಫಲಾಕಾಂಕ್ಷಿಭೀಹಿ ಅಂತ, ಅಂದರೆ ಫಲಾಕಾಂಕ್ಷೆ ಅಂತ ಒಂದು ಇರಬಾರ್ದು ಅಂತ, ಅದರಿಂದ ಏನೋ ಆಗಬೇಕು ಅಂತ ಭಾವಿಸಬೇಡಿ ಅಂತ. ಅದರ ಅರ್ಥ ಈಗ ವಾಚಿಕ ತಪಸ್ಸು ಅಂತ ಅಂದಾಗ ಅವನು ಹೇಳ್ದ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತು ಸ್ವಾಧ್ಯಾಯ ಭಸನಂಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ ಹೇಳ್ದ. ಉದ್ವೇಗ ಉಂಟು ಮಾಡಬಾರದು ಮಾತು ಅಂತ, ಯಾರಿಗೂ ಉದ್ವೇಗ ಉಂಟು ಮಾಡಬಾರದಂತ ಮಾತು ಬೇಕು ಅಂತ. ಇಲ್ಲಿ ಇದನ್ನು ಈ ಅನುದ್ವೇಗಕರಂ ವಾಕ್ಯಂ ಅನ್ನೋದನ್ನು ನಾವು ಒಂದು ಉದ್ದೇಶಕ್ಕಾಗಿಯೂ ಬಳಸ್ಕೊಳ್ಬಹುದು. ಉದಾಹರಣೆಗೆ ಈ ಥರ ಮಾತಾಡಿದಾಗ ಜಗಳ ಇರಲ್ಲ ಯಾರ ಜೊತೆಗೂ, ಯಾರ್ದು ದ್ವೇಷ ಕಟ್ಕೊಳ್ಳಲ್ಲ ನಾವಾಗ. ಅಂದರೆ ಯಾರಿಗೂ ಉದ್ವೇಗ ಉಂಟು ಮಾಡೋ ಥರದ್ದು ಹರ್ಟ್ ಆಗೋ ಥರ ಮಾತಾಡಲ್ಲ ಅಂತಂದಾಗ ಯಾರ ಜೊತೆಗೂ ದ್ವೇಷ ಹುಟ್ಕೊಳ್ಳಲ್ಲ. ಇದನ್ನೇ ವ್ಯಾಪಾರದಂಥ ಸ್ಥಳಕ್ಕೆ ತಗೊಂಡು ಹೋದರೆ ನಗ್ನಗ್ತಾ ಮಾತಾಡಿದಾಗ ಗ್ರಾಹಕರು ಭಾಳ ಖುಷಿಯಾಗಿ ಅಂಗಡಿಗೆ ಬರ್ತಾರೆ, ಮತ್ತೆ ತಗೊಳ್ತಾರೆ ಅಂತ. ಅದೇ ಸಿಡುಕು ಮುಖ ಮಾಡಿಕೊಂಡು ಒರಟಾಗಿ ಉತ್ತರ ಕೊಟ್ಟರೆ ಮತ್ತೊಂದು ಸಲ ಅಂಗಡಿಗೆ ಬರಲ್ಲ. ಅಂದರೆ ಈ ಅನುದ್ವೇಗಕರಂ ವಾಕ್ಯಂ ಅನ್ನೋದು ನಮ್ಮ ಬದುಕಿನ ಬೇರೆ ಬೇರೆ ವಿಷಯಗಳನ್ನು ಸಾಧಿಸೋದಕ್ಕೂ ಉಪಯುಕ್ತ ಆಗುತ್ತೆ. ಆದರೆ ಅದನ್ನು ಮಾಡ್ತಾ ಇದ್ದೀನಿ, ನಾನು ತಪಸ್ಸು ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ತಪಸ್ಸು ಹೌದು. ಯಾರಿಗೂ ಉದ್ವೇಗವಾಗದಂತೆ ನೀವು ಮಾತಾಡ್ತಾ ಇದ್ದೀರಿ ಅಂತಂದರೆ ತಪಸ್ಸು ಹೌದು. ಆದರೆ ಅಲ್ಲೊಂದು ಫಲದ ಆಕಾಂಕ್ಷೆ ಇದೆಯಾ, ಇದರಿಂದ ನನಗೆ ಇನ್ನೇನೋ ಆಗಬೇಕು ಅಂತಿದೆಯಾ, ಆಗ ಅದು ಸಾತ್ವಿಕ ತಪಸ್ಸಾಗೋದಿಲ್ಲ ಅಂತ. ತಪಸ್ಸಲ್ಲ ಅಂತಲ್ಲ, ಅದು ಸಾತ್ವಿಕ ತಪಸ್ಸಾಗೋದಿಲ್ಲ. ಅಫಲಾಕಾಂಕ್ಷಿ ಬಿಹಿ ಅಂತ. ಯಾಕೆ ಮೃದುವಾಗಿ ಮಾತಾಡ್ತೀಯಾ, ಯಾಕೆ ಮೆತ್ತಗೆ ಮಾತಾಡ್ತೀಯಾ ಅಂದರೆ ಯಾಕೆ ಅಂತಿಲ್ಲ ಅಂತ, ಹಾಗೆ ಮಾತಾಡ್ತೀನಿ ಅನ್ನೋದನ್ನು ಅಂತ. ಅಂದರೆ ಅದು ನನ್ನ ಸ್ವಭಾವ, ಅದು ನನ್ನ ಕರ್ತವ್ಯ, ಮೃದುವಾಗಿ ಮಾತನಾಡುವುದೇ ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಮಾತಾಡ್ತೀನಿ ಅಂತ ಅಂದರೆ. ಹೀಗೆ ಫಲದ ನಿರೀಕ್ಷೆ ಇಲ್ಲದೆ ಮಾಡಿದಾಗ ಅದು ಸಾತ್ವಿಕ ಅಂತ ಕರೆಸಿಕೊಳ್ಳುತ್ತೆ. ಸತ್ಕಾರ ಮಾನ ಪೂಜಾರ್ಥಂ ತಪೋ ದಂಭೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಇದನ್ನೇ ಸತ್ಕಾರ ಮಾನ ಪೂಜಾರ್ಥಂ ಅಂತ. ಅಂದರೆ ಅದರಿಂದ ನನಗೊಂದು ಗೌರವ ಸಿಗತ್ತೆ, ನನ್ನನ್ನು ಯಾರೋ ಅಭಿಮಾನಿಸ್ತಾರೆ ಅನ್ನುವ ಕಾರಣಗಳಿಗಾಗಿ ಇದನ್ನು ಮಾಡಿದರೆ ಅಂತ. ಈಗ ಉದಾಹರಣೆಗೆ ಒಬ್ಬ ನಮ್ಮ ಪಕ್ಕದಲ್ಲೊಬ್ಬ ಒರಟಾಗಿ ಮಾತಾಡೋನಿದ್ದಾನೆ ಅಂದರೆ ನಾವು ಮೃದುವಾಗಿ ಮಾತಾಡಿದಾಗ ನಮಗೆ ಗೊತ್ತಾಗುತ್ತೆ ಜನ ಏನಂತಾರೆ ಅಂದರೆ ಅವನಿಗಿಂತ ಇವನು ಬೆಸ್ಟ್ ಅಂತ ಹೇಳ್ತಾರೆ ಅಂತ. ಎಷ್ಟು ಮೃದುವಾಗಿ ಮಾತಾಡ್ತಾನೆ, ಮೆತ್ತಗೆ ಮಾತಾಡ್ತಾನೆ, ಒಂಚೂರು ಹರ್ಟ್ ಮಾಡಲ್ಲ ಅಂತ ಅಂದಾಗ ಒಂದು ಹೊಗಳಿಕೆ ಬರುತ್ತಲ್ಲ, ಪ್ರಶಂಸೆ ಬರುತ್ತಲ್ಲ. ಇಲ್ಲಿ ಸತ್ಕಾರ ಮಾನ ಪೂಜಾ ಅಂದರೆ ನಮ್ಮನ್ನೇನು ಸನ್ಮಾನ ಮಾಡೇ ಬಿಡ್ತಾರೆ ಶಾಲೊಚ್ಚಿ ಅಂತ ಅಲ್ಲ, ಬಟ್ ಇಂಥದ್ದೊಂದು ಮಾತಿನ ಅಪೇಕ್ಷೆ ಇರುತ್ತೆ ನಮಗೆ. ಈ ಕಾರಣಕ್ಕಾಗಿ ಮೆತ್ತಗೆ ಮಾತಾಡ್ತಾ ಇದ್ರೆ ಅಂತ ಅದು ಅದು ಅಲ್ಲೊಂದು ಆಸೆ ಇದೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಹರ್ಟ್ ಆಗದೇ ಇದ್ದಂತೆ ಮಾತಾಡ್ತಾರೆ ಅಂತ. ನಾನು ಮಾತಿನ ಬಗ್ಗೆ ಮಾತ್ರ ಅಲ್ಲ, ಒಂದು ಉದಾಹರಣೆ ಸುಲಭವಾಗುತ್ತೆ ಅಂತ ತಗೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಂದರೆ ಕಾಯಿಕ ವಾಚಿಕ ಮಾನಸಿಕ ತಪಸ್ಸಿನಲ್ಲಿ ಏನೇನು ಹೇಳಿದಾರೋ ಅಷ್ಟನ್ನು ಹೀಗೆ ಮಾಡಬೇಕು ಅಂತ. ಹಾಗೆ ಮಾಡ್ತಾ ಇದ್ದರೆ ದಂಭೇನ ಚೈವಯತು ಅಂತ. ಡಂಭಾಚಾರ ಅಂತಂದರೆ ತೋರುಗಾಣಿಕೆಗೆ ಮಾಡ್ತಾ ಇದ್ರೆ ಅಂತ. ತೋರುಗಾಣಿಕೆಗೆ ಮಾಡ್ತಾ ಇದ್ದರೆ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ. ಹಾಗೆ ಮಾಡ್ತಾ ಇದ್ದರೆ ಈ ತಪಸ್ಸುಗಳು ಇದು ರಾಜಸ ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ. ತಪಸ್ಸಲ್ಲ ಅಂತಲ್ಲ, ಇದು ತಪಸ್ಸೌದು, ಆದರೆ ಸಾತ್ವಿಕ ತಪಸ್ಸಲ್ಲ, ರಾಜಸ ತಪಸ್ಸಿದೆ, ರಾಜಸ ತಪಸ್ಸಾಗತ್ತೆ ಇದು ಅಂತ. ಇದು ಚಲಂ ಅಧ್ರುವಂ ಅಂತ. ಇದು ಶಾಶ್ವತ ಅಲ್ಲ ಈ ತಪಸ್ಸು ಅಂತ ಹೇಳ್ತಾನೆ. ಇದು ಬಹಳ ಕಾಲ ನಿಲ್ಲೋಲ್ಲ ಅಂತ. ಬಹಳ ಕಾಲ ನಿಲ್ಲೋಲ್ಲ ಅಂದರೆ ಏನು ಅಂತಂದರೆ ನಾವು ಹಾಗೆ ಇಲ್ಲದೆ ಹಾಗೆ ತೋರಿಸ್ಕೊಳ್ತಾ ಇರ್ತೀವಲ್ಲ ಎಷ್ಟೋ ಸಲ. ಮುಖವಾಡ ಕಳಚಿ ಬಿಡುತ್ತೆ, ಮುಖವಾಡ ಯಾವುದೋ ಸಂದರ್ಭದಲ್ಲಿ ಕಳಚುತ್ತೆ. ಸಿಟ್ಟೇ ಬರಲ್ಲ ಅಂತ ತೋರಿಸ್ಕೊಳ್ತಾ ಇರ್ತೀವಿ, ಯಾವುದೋ ಸಂದರ್ಭದಲ್ಲಿ ಬಂದು ಬಿಡತ್ತಲ್ಲ, ಅದು ಅಲ್ಲಿಯವರೆಗೆ ಮುಖವಾಡ ಹಾಕಿದ್ದು ಅದು. ಹಾಗಾಗಿ ಅದು ಖಾಯಮ್ಮಾಗಿ ನಿಲ್ಲೋಲ್ಲ. ಆದರೆ ಸಾತ್ವಿಕ ತಪಸ್ಸನ್ನೇ ಅಭ್ಯಾಸ ಮಾಡಿಕೊಂಡ್ರೆ ಅದು ಶಾಶ್ವತವಾಗಿದ್ಬಿಡುತ್ತೆ, ಅದು ನಮ್ಮ ಸ್ವಭಾವನೇ ಆಗಿಬಿಡುತ್ತೆ ಅಂತ. ಹಾಗಾಗಿ ಈ ಥರ ಮಾಡಿದರೆ, ತೋರುಗಾಣಿಕೆಗಾಗಿ ಮಾಡಿದರೆ ಮತ್ತು ಈ ಥರದ ಲಾಭಕ್ಕಾಗಿ ಅಂತ ಅದು ಎಷ್ಟು ಚೆನ್ನಾಗಿ ವಿವರಿಸ್ತಾನೆ ಅಂತ ಅಂದರೆ, ಈಗ ಈ ಥರದ ಅಂಶಗಳಿಂದ ಏನು ಲಾಭ ಇರ್ಬೋದು ನಮಗೆ ಅಂತ ಬಂದರೆ, ಯಾರಿಗೋ ಹೊರಟು ಮಾಡದೆ ಇರೋ ಹಾಗೆ ಮಾತಾಡ್ತೀನಿ ಅಂದರೆ ಏನು ಲಾಭ ಬರುತ್ತೆ ಅಂದರೆ, ನಾವೇನೋ ಹೇಳಿದ್ವಿ ನಮ್ಮ ಅಂಗಡಿ ಜನ ಬರ್ತಾರೆ ಅನ್ನೋ ತರಹ ಅಂತ. ಆದರೆ ಅವನು ಹೇಳ್ತಾನೆ ಸತ್ಕಾರ ಮಾನ ಪೂಜಾರ್ಥಂ ಅಂತ. ಚೆನ್ನಾಗಿ ಮಾತಾಡಿದಾಗ, ಮೆತ್ತಗೆ ಮಾತಾಡಿದಾಗ, ಮೃದುವಾಗಿ ಮಾತಾಡಿದಾಗ ಜನ ಚೆನ್ನಾಗಿರ್ತಾರೆ ಅಂತ. ತುಂಬ ಜನ ಒಳಗಡೆ ಅಷ್ಟು ಮೃದುವಾಗಿರೋದಿಲ್ಲ ಅವರು. ಅಲ್ಲಿ ಒಳಗಡೆ ವಂಚಕತನ ಇರುತ್ತೆ, ಒಳ್ಳೆಯದೇನಿರಲ್ಲ, ಒಳ್ಳೆಯದನ್ನು ಬಯಸ್ತಾನೂ ಇರಲ್ಲ ಎದುರುಗಡೆ ಇರೋ ವ್ಯಕ್ತಿಗೆ. ಒಳಗಡೆ ತುಂಬ ಅಸೂಯೆನೇ ತುಂಬಿಕೊಂಡಿರುತ್ತೆ, ಆದರೆ ಮಾತು ಮಾತ್ರ ಬಹಳ ನಗುತ್ತಾ ಮಾತಾಡ್ತಾ ಇರ್ತಾರೆ.
ಅಂಥವ್ರನ್ನ ತುಂಬ ಜನ ನೋಡಿರ್ತೀವಿ, ಗುರ್ತಾಕೊಂಡಿರ್ತೀವಿ ಕೂಡ. ಇವನ್ ನಗು ನಂಬೇಡ, ಅವನ ಮಾತು ನಂಬೇಡ, ಅವನು ಮೆತ್ತಗೆ ಮಾತಾಡ್ತಾನೆ, ಎಲ್ಲಿ ಕೊಯ್ತಾನೆ ಗೊತ್ತಾಗಲ್ಲ ಅಂತ ಒಂದು ಹೇಳ್ತಾ ಇರ್ತೀವಲ್ಲ, ಅದು ಡಂಭ. ಈ ಥರದ್ದಿರತ್ತಲ್ಲ, ಇದು ರಾಜಸ ತಪಸ್ಸು ಅಂತ ಕರೆಸಿಕೊಳ್ಳತ್ತೆ ಅಂತ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡೆಯ ಕ್ರಿಯತೆ ತಪಃ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮಸ ಮುದಾಹೃತಂ. ಇನ್ನೊಂದು ತಾಮಸ ತಪಸ್ಸು. ಅದು ಹೇಗಿರುತ್ತೆ ಅಂತ ಅಂದರೆ, ಅಜ್ಞಾನ ತುಂಬಿರುತ್ತೆ ಆ ತಪಸ್ಸನ್ನು ಮಾಡುವ ಹಿನ್ನೆಲೆಯಲ್ಲಿ. ಅಂದರೆ ಅದು ಅರಿವಿನಿಂದ ಮಾಡ್ತಾ ಇರೋ ತಪಸ್ಸಲ್ಲ, ಅದು ಮೋಹದಿಂದ ಮಾಡುವ ತಪಸ್ಸು, ಅಜ್ಞಾನದಿಂದ ಮಾಡುವ ತಪಸ್ಸು. ಅದರಲ್ಲಿ ನನಗೆ ಒಂದು ಹಿಂಸೆ ಆಗ್ತಾ ಇರುತ್ತೆ, ಆತ್ಮನಃ ಪೀಡೆಯ ಅಂತ. ನನಗೆ ನಾನು ಹಿಂಸೆ ಕೊಟ್ಕೊಳ್ತಾ ಇರ್ತೀನಿ ಅದರ ಮೂಲಕ ಅಂತ. ಅಂದರೆ ಈಗ ತಪಸ್ಸು ಮಾಡೋದು ಅನ್ನೋ ಕಾರಣಕ್ಕಾಗಿ ದೇಹ ಶೋಷಣೆ ಇತ್ಯಾದಿಗಳಿರ್ಬೋದು, ಆ ಥರ ತಪಸ್ಸುಗಳನ್ನು ಮಾಡ್ತಾರೆ. ಅದರ ವಿಪರೀತ ದೇಹ ದಂಡನೆಗಳನ್ನು ಮಾಡೋದನ್ನೆಲ್ಲ ಸಂಸ್ಕೃತಿ ಪೂರ್ಣ ಒಪ್ಪೋದಿಲ್ಲ. ಆ ಥರ ತಪಸ್ಸುಗಳನ್ನು ಮಾಡಿದವರಿದ್ದಾರೆ, ಹಾಗೆಲ್ಲ ಮಾಡೋದನ್ನು ಸಂಸ್ಕೃತಿ ಪೂರ್ಣ ಒಪ್ಪೋದಿಲ್ಲ ಅಂತ. ಒಂದು ಆತ್ಮಗುಣಗಳು ಅಂತ ಒಂದು ಪಟ್ಟಿ ಕೊಡ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ 8 ಗುಣಗಳಿರಬೇಕು ಅಂತ. ಆ 8 ಗುಣಗಳಲ್ಲಿ ಒಂದು ಯಾವುದು ಅಂದರೆ, ಯಾವುದು ಒಂದು ಅಂತಂದರೆ ಅನಾಯಾಸ ಅಂತ. ಅಂದರೆ ದೇಹಕ್ಕೆ ಮನಸ್ಸಿಗೆ ಆಯಾಸವಾಗದಂತೆ ಇರೋದು ಕೂಡ ಒಂದು ಮೌಲ್ಯ ಅಂತ. ಬದುಕಿನ 8 ಮೌಲ್ಯಗಳು, ಈ 8 ಇರಲೇಬೇಕು ಅಂತ ಹೇಳ್ತಾರೆ. ದಯೆ, ಸಹನೆ ಅಂತೆಲ್ಲ ಒಂದು 8 ಬರುತ್ತೆ. ಅದರಲ್ಲಿ ಒಂದು ಯಾವುದು ಅಂದರೆ ಅನಾಯಾಸ ಅಂತ ಒಂದು ಬರುತ್ತೆ. ಆಯಾಸ ಆಗಬಾರದು ಅಂತ. ಅದು ಸೋಮಾರಿತನಕ್ಕಲ್ಲ ನಮ್ಮನ್ನು ಎಳಿತಾ ಇರೋದು. ಅದರ ಅರ್ಥ ಏನಂದರೆ, ದೇಹಕ್ಕೆ ಹಿಂಸೆ ಕೊಟ್ಟುಕೊಂಡು, ಮನಸ್ಸಿಗೆ ಹಿಂಸೆ ಕೊಟ್ಟುಕೊಂಡು ಒಂದು ಕೆಲಸ ಮಾಡಬೇಡ ಅಂತ. ಅಂದರೆ ಏನನ್ನು ಮಾಡ್ತೀಯೋ ಅದನ್ನು ಸಮಾಧಾನದಿಂದ, ಸಂತೃಪ್ತಿಯಿಂದ, ನೆಮ್ಮದಿಯಿಂದ, ನಿನಗೆ ನೀನು ಖುಷಿ ಕೊಡೋ ಥರ ಮಾಡ್ಕೊ ಅಂತ. ಹಾಗಲ್ಲದೆ ಇದ್ದರೆ ಅಂತ, ಈಗ ರಾಕ್ಷಸರ ತಪಸ್ಸು ಅಂತ ಬರುತ್ತಲ್ಲ, ನೀನು ಈಗ ಪ್ರತ್ಯಕ್ಷನಾಗದಿದ್ದರೆ ತಲೆ ಕಡ್ಕೊಂಡ್ಬಿಡ್ತೀನಿ, ಕೈ ಕಡ್ಕೊಂಡ್ಬಿಡ್ತೀನಿ ಅಂತ ಮಾಡ್ತಾರಲ್ಲ, ಆ ಥರದ ತಪಸ್ಸುಗಳನ್ನು ರಾಕ್ಷಸರು ಮಾಡಿದ ಉದಾಹರಣೆಗಳಿವೆ. ಅಷ್ಟು ಮಾಡಿದ ಕೂಡಲೇ ದೇವರು ಬಂದು ಪ್ರತ್ಯಕ್ಷ ಆಗಿದ್ದು ಇದೆ, ಇನ್ನೇನು ಮಾಡೋದು, ಕಡ್ಕೊಂಡ್ಬಿಡ್ತಾನಲ್ಲ ಅಂತ. ಈ ರಾವಣನ ತಪಸ್ಸಿನಲ್ಲೇ ಬರುತ್ತೆ. ಎಷ್ಟು ಕಾಲ ತಪಸ್ಸು ಮಾಡಿದರೂ ಬ್ರಹ್ಮ ಪ್ರತ್ಯಕ್ಷ ಆಗದೇ ಇದ್ದಾಗ ತನ್ನ ಒಂದೊಂದೇ ತಲೆಯನ್ನು ಕತ್ತರಿಸಿ ಯಜ್ಞಕುಂಡಕ್ಕೆ ಹಾಕ್ತಾ ತಪಸ್ಸು ಮುಂದುವರಿಸ್ತಾನೆ. ಕೊನೆ ತಲೆ ಕತ್ತರಿಸೋ ಹೊತ್ತಿಗೆ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಅಂದರೆ ಇದೀಗೇನು ಅಂತ ಕೇಳಿದರೆ, ಇದು ಪಕ್ಕ ಬ್ಲ್ಯಾಕ್ ಮೇಲ್. ಇದು ಎಮೋಷನಲ್ ಬ್ಲ್ಯಾಕ್ ಮೇಲ್, ಇದು ಫಿಸಿಕಲ್. ಅವನು ಬರಲೇಬೇಕು ಅಂತ, ಅವನು ಅನಿವಾರ್ಯವಾಗಿ ಬರ್ತಾನೆ ಅಂತ. ಇವನು ದುರ್ಬುದ್ಧಿಯಿಂದ ಬೇಡದು ಕೇಳ್ತಾನೆ ಅಂತ ಅವನಿಗೆ ಗೊತ್ತು ಮೊದಲು. ಆದರೆ ಇವನು ಹೀಗೆ ಮಾಡಿಕೊಂಡಾಗ ಹಾಗೆ ಮಾಡೋದಕ್ಕೆ ಅವಕಾಶ ಇಲ್ವಲ್ಲ. ಈಗ ಬ್ರಹ್ಮನೇ ಆದರೂ ಸತ್ರಸಾಯಿ ಅಂತ ಹೇಳೋಕ್ಕಾಗಲ್ವಲ್ಲ. ಹಾಗಾಗಿ ಅವನು ಇಳಿದು ಬರ್ತಾನೆ ಅಂತಂದರೆ, ಇದನ್ನು ಇಟ್ಟುಕೊಂಡು, ಈ ಅಂಶವನ್ನು ಇಟ್ಟುಕೊಂಡು ಈ ಥರ ತಪಸ್ಸು ಮಾಡಿದ ಹಲವು ರಾಕ್ಷಸರುಗಳಿದ್ದಾರೆ ಅಂತ, ತಮ್ಮನ್ನು ಹಿಂಸಿಸಿಕೊಂಡು ಅಂತ. ಅದನ್ನೇ ಹೇಳೋದು, ಆತ್ಮನಃ ಪೀಡೆಯ ಅಂತ. ನನ್ನನ್ನು ಪೀಡಿಸಿಕೊಂಡು ಒಂದನ್ನು ಮಾಡ್ತೀನಿ ಅನ್ನೋದಿದೆಯಲ್ಲ, ಅದನ್ನು ಮಾಡಬೇಡ ಅಂತ. ಹಾಗೆ ಮಾಡಿದಾಗ ಅದು ತಾಮಸ ತಪಸ್ಸಾಗತ್ತೆ ಅಂತ. ಹಾಗಾಗಿ ನೀವು ತಪಸ್ವಿ ಅಂತ ಅಂದರೆ, ಒಬ್ಬ ಋಷಿಯೂ ತಪಸ್ವಿ, ಒಬ್ಬ ರಾಕ್ಷಸನೂ ತಪಸ್ವಿ, ರಾವಣನೂ ತಪಸ್ವಿ ಅಂತ ಕರೆಸ್ಕೊಳ್ತಾನೆ. ಅಲ್ಲೇ ನೋಡಿದರೆ ವಿಭೀಷಣನೂ ತಪಸ್ವಿ, ರಾವಣನೂ ತಪಸ್ವಿ. ಆದರೆ ಅವರಿಬ್ಬರ ತಪಸ್ಸಿನ ಕ್ರಮ ನೋಡಿದಾಗ ರಾವಣನಷ್ಟು ಉಗ್ರ ತಪಸ್ಸು ವಿಭೀಷಣನದ್ದಲ್ಲ. ಆದರೆ ನಿಜವಾದ ತಪಸ್ವಿ ವಿಭೀಷಣನೇ ಹೊರತು ರಾವಣ ಅಲ್ಲ. ಅವನು ತನಗೆ ಪೀಡೆ ಕೊಟ್ಟುಕೊಂಡು ಲೋಕಕ್ಕೆ ಪೀಡೆಯಾಗುವ ಉದ್ದೇಶ ಇಟ್ಕೊಂಡು ಎರಡು ವಿಷಯ ಇಟ್ಕೊಂಡು ತಪಸ್ಸು ಮಾಡಲಿಲ್ಲ ಅವನು. ಆದರೆ ರಾವಣ ಮಾಡಿದ್ದು ಹೇಗೆ ಅಂದರೆ ಹಾಗೆ ಅಂತ. ಒಂದು, ತನ್ನ ದೇಹಕ್ಕೆ, ತನ್ನ ಮನಸ್ಸಿಗೆ, ದೇಹಕ್ಕೆ ಹಿಂಸೆ ಆಯಿತು ಅಂದರೆ ಮನಸ್ಸಿಗೆ ಹಿಂಸೆ ಆಗೇ ಆಗುತ್ತಲ್ಲ, ನೋವಿರಲ್ವ ಅಲ್ಲಿ ಅಂತ ಹಿಂಸೆ ಕೊಟ್ಕೊಂಡ. ಕೇಳಿದ ವರ ಏನು ಅಂದರೆ ಇಡೀ ಲೋಕಕ್ಕೆ ನೋವು ಕೊಡುವಂಥ ವರ ಅಂತ. ಹಾಗಾಗಿ ರಾವಣನದ್ದು ತಪಸ್ಸಲ್ವ ಅಂದರೆ ತಪಸ್ಸೇ ಅಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ತಾಮಸ ತಪಸ್ಸು ಅಂತ. ಇದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇರೋದೇನು ಅಂತ ಅಂದರೆ, ನೀವು ಈಗ ಧಾರ್ಮಿಕತೆ, ಅವನು ಭಾಳ ಆಚಾರಗಳನ್ನೆಲ್ಲ ಇಟ್ಕೊಂಡಿದ್ದಾನೆ, ಎಲ್ಲ ಆಚರಣೆಗಳನ್ನೆಲ್ಲ ಮಾಡ್ತಾನೆ ಅಂದ ಮಾತ್ರಕ್ಕೆ ಮುಗಿಲಿಲ್ಲ ಅಂತ ಇಲ್ಲಿ ಅಂತ. ಅಂದರೆ ಇವತ್ತೊಂದು ಹೇಗೆ ಬಂದ್ಬಿಟ್ಟಿದೆ ಅಂದರೆ, ಈಗ ಆಸ್ತಿಕರೆಲ್ಲ ಒಳ್ಳೆಯವರು ಅಂತ ಅನ್ನೋದು, ನಾಸ್ತಿಕರೆಲ್ಲ ಒಳ್ಳೆಯವರು ಅನ್ನೋದು ಅಂತ ಒಂದು ಬಂದುಬಿಟ್ಟಿದೆಯಲ್ಲ ಮನೋಭಾವ. ಹಾಗಲ್ಲ ಅಂತ. ನೀನು ಧಾರ್ಮಿಕನೇ ಇರ್ಬೋದು, ನೀನು ದೇವರ ಕುರಿತಾಗೆ ತಪಸ್ಸನ್ನೇ ಮಾಡ್ತಾ ಇರ್ಬೋದು, ಹೀಗೆ ತಪಸ್ಸು ಮಾಡ್ತಾ ಇದ್ದರೆ ನಿನ್ನದು ತಪಸ್ಸಲ್ಲ. ಆದರೆ ಇಷ್ಟು ಉಗ್ರವಾಗಿ ಅಲ್ಲದೇ ಇದ್ದರೂ ಒಬ್ಬ ಸಮಾಧಾನಿಯಾಗಿ ಮಾಡ್ತಾನೆ ಅಂತಂದರೆ ಅದು ನಿಜವಾದ ತಪಸ್ಸು ಅಂತ ಹೇಳ್ತಾ ಇರೋದಿಲ್ಲ ಅಂತ. ಹಾಗಾಗಿ ಒಳ್ಳೆಯತನ ಮತ್ತು ಕೆಡುಕುತನ ಅನ್ನೋದಕ್ಕೆ ಅವನು ಧರ್ಮವನ್ನು ಅನುಸರಿಸ್ತಾನೆ ಅನ್ನೋದು ಮಾತ್ರ ಒಂದು ನಿರ್ಣಾಯಕ ವಿಷಯ ಆಗೋದಿಲ್ಲ ಅಂತ.
ಅದನ್ನು ಬೇರೆ ತರಹದಲ್ಲೇ ನೋಡಬೇಕಾಗತ್ತೆ ಅಂತ. ಹಾಗಾಗಿ ಇದು ಅಂತಹ ತಪಸ್ಸಾಗತ್ತೆ ತಾಮಸ ಅಂತ. ಪರಸ್ಯೋತ್ಸಾಧನಾರ್ಥಂವ ಅಂತ. ಮೂರನೇದ್ದೇನೆಂದರೆ, ಈಗ ಮೊದಲನೇ ಸಾತ್ವಿಕ ತಪಸ್ಸಿನಲ್ಲಿ ಉದ್ದೇಶ ಏನಿತ್ತು ಅಂತ ಅಂದರೆ, ಯಾವ ಫಲದ ಅಪೇಕ್ಷೆಯೇ ಇಲ್ಲ, ನಾನು ಹರಟು ಮಾಡಲ್ಲ ಅಷ್ಟೇ. ಎರಡನೇದರ ರಾಜಸದಲ್ಲಿ ಏನಂದರೆ, ನನಗೇನೋ ಒಂದು ಲಾಭ ಇದೆ, ನನ್ನನ್ನು ಹೊಗಳ್ತಾರೆ ಈ ಥರ ಮಾತಾಡಿದ್ರೆ ಅಂತಲೋ, ಇನ್ನೇನೋ ಒಂದಿದೆ, ಅಥವಾ ಡಂಭಾಚಾರಕ್ಕೋ ಅಂತ ಒಂದಿದೆ. ಈಗ ನನ್ನ ಗೆಳೆಯರೊಬ್ಬರು ಮೋಹನ ಹೆಗಡೆ ಅಂತ ಅವರು ಚೆನ್ನಾಗಿ ಹೇಳ್ತಾಯಿದ್ರು, ಯಾರದೋ ಒಬ್ಬರ ಬಗ್ಗೆ ಹೇಳ್ತಾ, ಅವರು ಬಹಳ ವಿನಯವಂತರು ಅಂತ ಅಂದೆ ನಾನು. ಯಾರೋ ಒಬ್ಬ ದೊಡ್ಡ ರಾಜಕಾರಣಿ ಬಹಳ ವಿನಯವಂತರು ಅಂತ ಅಂದೆ. ಅವರು ಅದಕ್ಕೆ ಚೆನ್ನಾಗಿ ಹೇಳಿದ್ರು, ಏನಂದರೆ ಅವರು ವಿನಯವಂತ ರಾಜಕಾರಣಿ ಅಂತ ನನಗನ್ಸೋಲ್ಲ, ಆದರೆ ಅವರಿಗೆ ಅಹಂಕಾರವನ್ನು ಅಡಗಿಸೋದಕ್ಕೆ ಗೊತ್ತು ಅಂತ ಅನ್ನಿಸುತ್ತೆ ಅಂದರು. ನನಗೆ ಯಾವಾಗ ಅನ್ನಿಸ್ತು, ಹೌದಲ್ವಾ, ಅಹಂಕಾರವನ್ನು ಒಬ್ಬ ಅಡಗಿಸಿರ್ಬೋದು. ಅವನು ಅಹಂಕಾರಿ ಅಂತಲೇ ತೋರಿಸ್ಕೊಳ್ಳದೆ ಎಲ್ಲ ಜನರನ್ನು ಯಾರು ಬಂದರೂ ಹೆಗಲ ಮೇಲೆ ಕೈ ಹಾಕಿ ಬಹಳ ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡ್ತಾ ಇರ್ಬೋದು, ಒಬ್ಬ ರಾಜಕಾರಣಿನೋ ಅಥವಾ ಒಬ್ಬ ಸೆಲೆಬ್ರಿಟಿನೋ ಯಾರೋ ಒಬ್ಬ. ನಾವು ತಕ್ಷಣ ಏನು ಮಾಡ್ತೇವೆ ಅಂದರೆ, ಹಾಗೆ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ಕೊಂಡಿರೋರನ್ನೆಲ್ಲ ನಿರಹಂಕಾರಿಗಳು, ಅಹಂಕಾರ ಇಲ್ಲ, ಭಾಳ ಸರಳರು ಅಂತ ಒಂದು ತೀರ್ಮಾನಕ್ಕೆ ಬರ್ತೇವೆ. ಆದರೆ ಅದರಲ್ಲಿ ಡಂಭಾಚಾರ ಇರ್ಬೋದಲ್ವ, ಮುಚ್ಚಿಟ್ಟಿರ್ಬೋದಲ್ವ ಸ್ವಭಾವವನ್ನು ಅಂತ. ಹಾಗೆ ಮಾಡಿದಾಗ ಅದು ರಾಜಸ ತಪಸ್ಸಾಯಿತು. ಈ ಮೂರನೇ ಅಂದರೆ ಅದ್ರ ಉದ್ದೇಶ ಏನಿದೆ ಅದರಲ್ಲಿ, ಒಂದು ನನ್ನನ್ನು ಯಾರು ಹೊಗಳಬೇಕು ಅಂತ ಇದೆ. ಈ ಮೂರನೆಯದರಲ್ಲಿ ಉದ್ದೇಶ ಏನಿದೆ ಅಂದರೆ, ಪರಸ್ಯ ಉತ್ಸಾದನಾರ್ಥಂ ಅಂತ, ಇನ್ನೊಬ್ಬನನ್ನು ಹಾಳು ಮಾಡಬೇಕು ಅಂತಲೇ ತಪಸ್ಸು ಅಂತ. ಅಲ್ಲಿ ನನಗೇನು ಸಿಗಬೇಕು ಅನ್ನೋದಕ್ಕಿಂತಲೂ ಇದೆ ಅಂತ, ಪರಸ್ಯ ಉತ್ಸಾದನಾರ್ಥಂ ಅಂತ. ಈಗ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ, ಅದ್ರ ಬಗ್ಗೆ ಭಾಳ ಚರ್ಚೆ ನಡೆದಿದೆ. ಒಬ್ಬ ಶೂದ್ರ ತಪಸ್ವಿಯ ಕಥೆ ಬರುತ್ತೆ, ಶಂಭೂಕನ. ಶಂಭೂಕನ ಕಥೆ. ಶೂದ್ರ ತಪಸ್ಸು ಮಾಡ್ತಾ ಇರ್ತಾನೆ, ಅವನನ್ನು ರಾಮ ಕೊಂದ ಅಂತ. ಅದರ ಮೇಲೆ ಏನು ಅಂದರೆ, ಈಗಿನ ಚರ್ಚೆಗಳೆಲ್ಲ ಹೇಗೆ ಹುಟ್ಕೊಂಡಿವೆ ಅದರ ಅಂತ ಅಂದರೆ, ಅವನು ಶೂದ್ರನಾಗಿದ್ದರಿಂದ ರಾಮ ಕೊಂದ ಅಂತ. ತಪಸ್ಸು ಮಾಡ್ತಾ ಇದ್ದ, ಶೂದ್ರನಾಗಿದ್ದರಿಂದ ಕೊಂದ ಅಂತ. ಆದರೆ ವಾಸ್ತವ ಅದಲ್ಲ. ಶೂದ್ರ ಜಾತಿಯ ಬೇರೆ ಹಲವರನ್ನು ರಾಮಾಯಣದಲ್ಲೇ ನೋಡ್ತೀವಿ ನಾವು. ಗುಹ ಇದ್ದಾನೆ, ಅವನು ನಿಷಾದ ಜಾತಿಗೆ ಸೇರ್ತಾನೆ. ರಾಮನಿಗೆ ಅವನು ಮಿತ್ರ. ಅವನಿಗೆ ಶೂದ್ರ ವಿರೋಧಿ ಆಗಿದ್ದರೆ ರಾಮ ಗುಹನನ್ನು ಮಿತ್ರನ್ನೇ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇರಲಿಲ್ಲ ಅಂತ. ಶಬರಿ ಇದ್ದಾಳೆ, ಅವಳು ಶೂದ್ರ ಜಾತಿಗೆ ಸೇರಿದವಳೇ ಆಗಿರ್ತಾಳೆ. ಅವಳನ್ನು ರಾಮ ಅವಳಿಗೆ ಅನುಗ್ರಹ ಕೊಟ್ಟು ಮೋಕ್ಷ ಸಿಗುವಂತೆ ಮಾಡ್ತಾನೆ. ಆದರೆ ಶಬರಿಗೆ ಮೋಕ್ಷ ಕೊಟ್ಟ ರಾಮ ಶಂಭೂಕನನ್ನು ಕೊಲ್ತಾನೆ. ಅದು ಯಾವುದು ಅಂದರೆ, ಅದು ತಾಮಸ ಆಗಿತ್ತು ಆ ತಪಸ್ಸು ಅಂತ. ಆ ತಪಸ್ಸಿನ ಉದ್ದೇಶದಲ್ಲಿ ಅವನು ಬೇರೆ ಏನೋ ಇತ್ತು ಅವನಿಗೆ. ಅವನು ಆ ತಪಸ್ಸಿನಿಂದ ವರ ಪಡೆದಿದ್ದರೆ ಒಬ್ಬ ರಾವಣ ಹೆಂಗಿರ್ತಿದ್ನೋ ಹಾಗೆ ಇನ್ನೊಬ್ಬ ಯಾರೋ ಆಗಿರ್ತಿದ್ದ ಅವನು. ಈಗ ರಾವಣನಂತಹ ವರ ಪಡೆದ ವರೋನ್ಮತ್ತರನ್ನೆಲ್ಲ ಕೊಂದ ಅವನು. ಹಾಗೆ ಇನ್ನೊಬ್ಬ ಅಂಥ ವರಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾನೆ ಅಂದರೆ, ಅವನು ವರ ಪಡೆದು ಅವನು ಒಂದಿಷ್ಟು ಊರು ಹಾಳು ಮಾಡಿದ ಮೇಲೆ ಹೋಗಿ ಕೊಲ್ಲಬೇಕು ಅಂತ ಇಲ್ವಲ್ಲ, ಅಲ್ಲಿದ್ದದ್ದು. ಹಾಗಾಗಿ ಅದು ಶೂದ್ರ ಅನ್ನೋ ಕಾರಣಕ್ಕಾಗಿ ಅಲ್ಲ, ಅವನ ತಪಸ್ಸು ಸರಿ ಇರಲಿಲ್ಲ ಅಂತ. ಅದು ಹೇಗೆ ಗೊತ್ತಾಯಿತು ಅಂತ ಅಂದರೆ, ಅವನು ತಪಸ್ಸು ಮಾಡ್ತಾ ಇರೋ ಜಾಗದಲ್ಲಿ ಒಬ್ಬ ಬ್ರಾಹ್ಮಣನ ಮಗುವಿನ ಸಾವಾಯ್ತದು ಆ ತಪಸ್ಸಿನ ಪರಿಣಾಮವಾಗಿ. ಅಂದರೆ ಆ ತಪಸ್ಸು ಅಷ್ಟು ಕ್ರೂರವಾದದ್ದು ಅಂತ, ಯಾರನ್ನೋ ಕೊಲ್ಲತ್ತೆ ಅಂತ. ಹಾಗೆ ಅಂತಂದಾಗ ರಾಮಕೊಂದ ಅಂತ. ಅದು ಇದು ಈ ತಪಸ್ಸು ಅಂತ. ಅಂದರೆ ಪರಸ್ಯ ಉತ್ಸಾದನಾರ್ಥ, ಉದ್ದೇಶವೇ ಇನ್ನೊಬ್ಬರನ್ನು ಹಾಳು ಮಾಡಬೇಕು ಅಂತ. ಇವಾಗಲೂ ಈ ಮಾಟ ಮಾಡೋದು ಇತ್ಯಾದಿಗಳೆಲ್ಲ ಏನೇನೋ ಇರುತ್ತಲ್ಲ, ಯಾರೋ ಹಾಳಾಗಿ ಹೋಗಲಿ ಅಂತ ಮಾಟ ಮಾಡ್ತಾರೆ ಅಂತೆಲ್ಲ ಬರುತ್ತಲ್ಲ, ವಾಮಾಚಾರ ಅಂತೆಲ್ಲ ಹೇಳ್ತಾರಲ್ಲ. ಇವ್ರಿಗಂತೂ ತುಂಬ ಕಾಡುತ್ತೆ ಅದು, ರಾಜಕಾರಣಿಗಳಿಗೆ, ಉದ್ಯಮಿಗಳಿಗೆ ಮತ್ತು ಸುಪ್ರಸಿದ್ಧರಿಗೆಲ್ಲ ಕಾಡುತ್ತೆ. ವರದಿಗಳು ಬರ್ತಾ ಇರುತ್ತೆ, ಮನೆ ಮುಂದೆ ನಿಂಬೆಹಣ್ಣು ಮೆಣಸಿನಕಾಯಿ ಏನೋ ಮಂತ್ರಿಸಿದ್ದಿತ್ತು, ಅದು ಇದು ಅಂತೆಲ್ಲ ಬರ್ತಾ ಇರುತ್ತೆ. ಇವರೆಲ್ಲೋ ಹೋಮ ಮಾಡಿದ್ರು, ಯಾವುದೋ ವಾಮಾಚಾರ ಆಗಿತ್ತು ಅಂತೆಲ್ಲ ಮಾತುಕತೆಗಳು ಬರುತ್ತಲ್ಲ, ಅಂಥವು ಇವು ಅಂತ. ಅಂದರೆ ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕಾಗಿ ಬಳಸುವಂಥದ್ದು ಅಂತ. ಇದು ತಾಮಸವಾದ ತಪಸ್ಸಾಗತ್ತೆ ಅಂತ. ಹಾಗಾಗಿ ತಪಸ್ಸಿನಲ್ಲಿ 3 ವಿಧ: ಕಾಯಿಕ, ವಾಚಿಕ, ಮಾನಸಿಕ. ಆ 3 ತಪಸ್ಸುಗಳಲ್ಲೂ ಈ 3 ಬೇರೆ, ಸಾತ್ವಿಕ ಬೇರೆ, ರಾಜಸ ಬೇರೆ, ತಾಮಸ ಬೇರೆ. ಸೊ ಹಾಗೆ ಸರ್ ಹೇಳ್ತಿರ್ಬೇಕಾದ್ರೆ ಸುಮಾರು ನನಗೆ ಪ್ರೆಸೆಂಟ್ ಲೈಫಿನ ಎಕ್ಸಾಂಪಲ್ಗಳು ಸಾಕಷ್ಟು ನೆನಪಿಗೆ ಬರ್ತಾ ಇದ್ವು. ಯಜ್ಞನ ಇದು ಶತ್ರು ಸಂಹಾರ ಯಜ್ಞ ಮಾಡುವಂಥದ್ದು, ಆ ಥರದ ಅದು ಯಜ್ಞನೇ, ಬಟ್ ಅದರ ಉದ್ದೇಶವನ್ನೇ ಶತ್ರುಗಳ ಸಂಹಾರ ಮಾಡುವಂಥದ್ದು ಇರ್ಬೋದು. ಆಮೇಲೆ ರಾಜಕಾರಣಿಗಳ ಬಗ್ಗೆ ಬಂದಾಗ ಅಂದರೆ ಒಂದು ಕನ್ನಡದಲ್ಲಿ ಒಳ್ಳೆ ಗಾದೆ ಮಾತಿದೆ, ಏನು ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ವಿನಯವಂತರಾಗಿರೋದು ಬೇರೆ, ವಿನಯವಂತರ ಅಂತ ತೋರಿಸೋದು ಬೇರೆ.
ಆಮೇಲೆ ವಿನಯವಂತರಿಗೂ ಸಿಟ್ಟು ಬರುತ್ತೆ, ಬಟ್ ವಿನಯವಂತಿಕೆನ ತೋರಿಸೋರು ಸಿಟ್ಟು ತೋರಿಸಲ್ಲ. ಇಲ್ಲ ಯಾವಾಗಲೂ ಬರಲ್ಲ ಅವ್ರಿಗೆ ಯಾವಾಗೂ ಸಿಟ್ಟು ಬರಲ್ಲ, ಅವ್ರು ವಿನಯವಂತಿಕೆಯಿಂದನೇ ಇರ್ತಾರೆ ಯಾವಾಗಲೂ. ಸೊ ಅದು ಧೂರ್ತತೆಯ ಲಕ್ಷಣ ಅಂತ ಅನ್ಸುತ್ತೆ. ಸೊ ಕೃಷ್ಣ ಬಹುಶಃ ಹ್ಯೂಮನ್ ಸೈಕಾಲಜಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಖಂಡಿತ. ಹೌದು. ಆಮೇಲೆ ಇನ್ನೊಂದು ಅರ್ಥ ಆಗೋದೇನೆಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಅವಾಗಲೂ ಹಂಗೆ ಇದ್ರು, ಈಗಲೂ ಹಂಗೆ ಇದ್ದಾರೆ ಅಂತ. ಇವತ್ತಿರೋ ಥರ ಜನ ಅವತ್ತಿದ್ದಾರೆ ಅಂತಲೇ ಅವ್ನು ಹೇಳ್ಕೊಂಡ್ ಬಂದ ಅಲ್ವಾ? ಹೌದು. ಅಂದರೆ ಎಲ್ಲ ಬದಲಾಗಿದೆ, ಆದರೆ ಮನುಷ್ಯನ ಇದು ಬದಲಾಗಿದೆ ಅಲ್ವಾ? ಮನುಷ್ಯನ ಬಿಹೇವಿಯರು, ಅವನ ಸ್ವಭಾವ ಅದು ಮಾತ್ರ ಹೆಚ್ಚು ಕಡಿಮೆ ಹಾಗೆ ಇದೆ ಅಂತ ಅನ್ಸುತ್ತೆ. ಸೊ ಹಾಗೆ ನಾವು 3000 ವರ್ಷಗಳ ಹಿಂದೆ ಅಥವಾ ಅದಕ್ಕಿಂತ ಹಿಂದಿನ ಭಗವದ್ಗೀತೆಯನ್ನು ಮಾತಾಡ್ತಾ ಇದ್ರೂ ಕೂಡ ನಮಗೆ ಪ್ರೆಸೆಂಟ್ ಲೈಫಿನ ಎಕ್ಸಾಂಪಲ್ ನೆನಪು ಬರ್ತಾವೆ ಅಂದರೆ ಅದು ರೆಲೆವೆಂಟ್ ಇದೆ ಅಂತ ಅರ್ಥ. ಅದು ಈಗಲೂ ಕೂಡ ಸಕಾಲಿಕ ಅಂತ ಅರ್ಥ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಸರ್. ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮ ಮತ್ತೊಂದು ಎಪಿಸೋಡ್. ತಪಸ್ಸಿನ ವಿಧಗಳ ಬಗ್ಗೆ ನಾವು ನೋಡಿದ್ವಿ. ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು.